ಚಾತುರ್ಮಾಸದಲ್ಲಿ ನಮ್ಮ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಅಂತ ಹಿಂದೆ ಒಂದು ಕಥೆಯನ್ನ ನಾ ಹೇಳಿದ್ದೆ. ಹಾಗಿದ್ರೆ ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಈ ಸೃಷ್ಟಿಯನ್ನೆಲ್ಲ ನೋಡ್ಕೊಳ್ಳೋದು ಯಾರು? ವಿಷ್ಣು ಯೋಗ ನಿದ್ರೆಗೆ ಜಾರೋದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನ ದೇವಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ. ಇದರ ಮಾರನೇ ದಿನ ಗುರು ಪೌರ್ಣಿಮೆ ಬರುತ್ತೆ. ಹಾಗಾಗಿ ಮುಂದಿನ 4 ದಿನಗಳು ಗುರುಗಳು ಸಂಭಾಳಿಸ್ತಾರೆ. ಅದರ ಮಾರನೇ ದಿನ ಶ್ರಾವಣ ಮಾಸ ಶುರುವಾಗುತ್ತೆ. ಆ ಒಂದು ತಿಂಗಳು ಈಶ್ವರ ನೋಡ್ಕೊಳ್ತಾರೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಈಶ್ವರನ ಸಾಧನೆಗಳು, ಪೂಜೆಗಳನ್ನ ಮಾಡೋದು ವಿಶೇಷ ಅಂತ ಹೇಳ್ತಾರೆ. ಶ್ರಾವಣ ಮಾಸದ ನಂತರ ಭಾದ್ರಪದ ಮಾಸ ಶುರುವಾಗುತ್ತೆ. ಈ 19 ದಿನಗಳು ನಮ್ಮ ಶ್ರೀಕೃಷ್ಣ ನೋಡ್ಕೊಳ್ತಾರೆ. ಇದಾಗ್ತಿದ್ದ ಹಾಗೇನೆ ಗಣೇಶ ಚತುರ್ಥಿ ಬರುತ್ತೆ. ಆ 10 ದಿನಗಳ ಕಾಲ ನಮ್ಮ ಗಣೇಶ ನೋಡ್ಕೊಳ್ತಾರೆ. ಇದಾಗ್ತಿದ್ದ ಹಾಗೇನೆ ಪಿತೃಪಕ್ಷ ಪ್ರಾರಂಭ ಆಗತ್ತೆ. ಮುಂದಿನ 16 ದಿನಗಳ ಕಾಲ ಪಿತೃಗಳು ನೋಡ್ಕೊಳ್ತಾರೆ. ಪಿತೃಪಕ್ಷ ಮುಗಿತಿದ್ದ ಹಾಗೇನೆ ನವರಾತ್ರಿ ಶುರುವಾಗುತ್ತೆ. ಈ 10 ದಿನಗಳ ಕಾಲ ದುರ್ಗಾದೇವಿ ನೋಡ್ಕೊಳ್ತಾರೆ. ನವರಾತ್ರಿ ಮುಗಿತಿದ್ದ ಹಾಗೇನೆ ದೀಪಾವಳಿ ಬರುತ್ತೆ. ಈ 10 ದಿನಗಳ ಕಾಲ ಮಹಾಲಕ್ಷ್ಮಿ ನೋಡ್ಕೊಳ್ತಾರೆ. ಇನ್ನು ಕೊನೆಯ 10 ದಿನಗಳನ್ನ ಕುಬೇರ ನೋಡ್ಕೊಳ್ತಾರೆ. ಇದಾಗ್ತಿದ್ದ ಹಾಗೇನೆ ಪ್ರಬೋಧಿನಿ ಏಕಾದಶಿ ಅಥವಾ ದೇವ ಉತ್ಥಾನ ಏಕಾದಶಿ ಬರುತ್ತೆ. ಅವತ್ತಿನ ದಿವಸ ತಮ್ಮ ಮಹಾವಿಷ್ಣು ಯೋಗ ನಿದ್ರೆಯಿಂದ ವಾಪಸ್ಸು ಎದ್ದೇಳ್ತಾರಂತೆ. ವಾಪಸ್ಸು ಮತ್ತೆ ಸೃಷ್ಟಿಯ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ. ತಿರುಪತಿಯಲ್ಲಿ ವಿವಾಹವಾದ್ಮೇಲಿಂದ ಶ್ರೀನಿವಾಸ ಪದ್ಮಾವತಿ ನಮ್ಮ ಬೆಂಗಳೂರಿನ ಈ ಜಾಗಕ್ಕೆ ಭೇಟಿ ಕೊಡ್ತಾರೆ. ನಾನು ಫಾಲೋ ಮಾಡಿ. ಹಿಂದೆ ಮಾಂಡವ್ಯ ಋಷಿಗಳು ನಮ್ಮ ಬೆಂಗಳೂರಿನ ಈ ಜಾಗದಲ್ಲಿ ಶ್ರೀನಿವಾಸನನ್ನ ಕುರಿತು ತಪಸ್ಸನ್ನ ಆಚರಿಸ್ತಾರೆ. ನಿನ್ನ ಮದುವೆಯನ್ನ ನೋಡುವಂತ ಭಾಗ್ಯ ನನಗೆ ಸಿಗ್ಲೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆಗ ಸಾಕ್ಷಾತ್ ವೆಂಕಟೇಶ್ವರ ಅವರಿಗೆ ಪ್ರಕಟಗೊಂಡು, ನೀನು ತಪಸ್ ಮಾಡಿರುವಂತ ಜಾಗಕ್ಕೆ ನಾನೇ ಬಂದು ದರ್ಶನ ಕೊಡ್ತೀನಿ ಅಂತ ವರ ಕೊಡ್ತಾರೆ. ಹಾಗೆ ಮದುವೆ ಆದಂತ ಮಾರನೇ ದಿನ ಪದ್ಮಾವತಿಯ ಜೊತೆ ಶ್ರೀನಿವಾಸ ಈ ಜಾಗಕ್ಕೆ ಬಂದು ವಸಂತ ಸ್ನಾನವನ್ನ ಆಚರಿಸ್ತಾರೆ. ಹಾಗಾಗಿ ಈ ಜಾಗವನ್ನ ವಸಂತಪುರ ಅಂತ ಕರೆಯಲಾಗುತ್ತೆ. ಈಗ ಮಾಂಡವ್ಯ ಮುನಿಗಳು ಆ ಬೆಟ್ಟದ ಮುಂಭಾಗದಲ್ಲಿ ವೆಂಕಟೇಶ್ವರನ ದೇವಸ್ಥಾನವೊಂದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇನೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ. ಮುಂದೆ ಮಾಂಡವ್ಯ ಮುನಿಗಳು ತಪಸ್ಸು ಮಾಡಿದಂತ ಗುಹೆ ಇದೆಯಲ್ಲ, ಅದರ ಮೇಲೆ ಭವ್ಯವಾಗಿರುವಂತ ಶ್ರೀನಿವಾಸನ ದೇವಸ್ಥಾನವೊಂದು ಪ್ರತಿಷ್ಠಾಪನೆಗೊಳ್ಳುತ್ತೆ. ಅದೇ ರಾಜಾದಿರಾಜ ಗೋವಿಂದನ ಸನ್ನಿಧಾನ ಇಸ್ಕಾನ್ ವೈಕುಂಠಗಿರಿ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ವಸಂತ ವಲ್ಲಭರಾಯನಿಗೆ ಬ್ರಹ್ಮೋತ್ಸವ ನಡೆಯುತ್ತೆ. ಇವತ್ತಿಗೂ ವಸಂತ ವಲ್ಲಭರಾಯನ ಉತ್ಸವ ಮೂರ್ತಿಯನ್ನ ಇಸ್ಕಾನ್ ವೈಕುಂಠಗಿರಿಯ ಕೆಳಗಿರೋ ಮಾಂಡವ್ಯ ಮುನಿಗಳು ತಪಸ್ಸು ಮಾಡಿದಂತ ಗುಹೆಗೆ ತಂದು ಪೂಜೆ ಮಾಡಿ ಹೋಗುವಂತ ಪದ್ಧತಿ ಇದೆ. ಇನ್ನು ನಮ್ಮ ಇಸ್ಕಾನ್ ವೈಕುಂಠಗಿರಿಯ ದೇವಸ್ಥಾನದ ವಾಸ್ತುಶಿಲ್ಪ, ಗರ್ಭಗುಡಿ ಮುಂದಿರುವಂತ 7 ಬಾಗಿಲುಗಳು ಇದೆಲ್ಲ ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿದೆ. ತಿರುಪತಿಯ ಮಾದರಿಯಲ್ಲಿ ಶ್ರೀನಿವಾಸನ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಶ್ರೀಲ ಪ್ರಭುಪಾದರ ಆಸೆಯನ್ನ ಅವರ 125ನೇ ಜನ್ಮೋತ್ಸವದಲ್ಲಿ ಇಸ್ಕಾನ್ನ ತಂಡ ನೆರವೇರಿಸಿದೆ.